ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಿದು ಗಣೇಶ ಬಿಡ್ತಾ ಇರೋ ಫಂಕ್ಷನ್ದು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ರೀಸನ್ ಏನು ಅಂತಂದರೆ, ನಮ್ಮ ಅಜ್ಜಿ ಊರಲ್ಲಿ ಗಣೇಶ ಹಬ್ಬ ದಿನ ಗಣೇಶ ಕೂರಿಸಿರ್ತಾರಲ್ಲ, ಅದನ್ನು ಬಂದು ಮಹಾಲಯ ಅಮಾವಾಸ್ಯೆ ಆದ ನಾಳೆಗೇ ನೀರಿಗೆ ಬಿಡೋದು. ಇದಾಗಿಂದ ಬಂದಿರುವಂಥ ಸಂಪ್ರದಾಯ. ಸೊ ನಾನು ಬೆಂಗಳೂರಲ್ಲಿ ಪಕ್ಷ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಊರಿಗೆ ಬಂದೆ. ನಮ್ಮ ಅಜ್ಜಿ ಊರಲ್ಲಿ ಇವತ್ತು ಗಣೇಶನ ಬಿಡ್ತಾ ಇದ್ದಾರೆ. ಸೊ ಆ ಒಂದು ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ. ಯೂಶುವಲ್ ಆಗಿ ಗಣೇಶನ ನೀರಿಗೆ ಬಿಡಬೇಕಾದ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಡ್ಯಾನ್ಸ್ ಮಾಡೋದು ಕಾಮನ್ನು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಜ್ಜಿ ಮನೆ ಹತ್ರ ಗಣೇಶ ಬಂದಾಗ ತೆಗೆದಂತಹ ವಿಡಿಯೋ ಕ್ಲಿಪ್ಸು. ಏನಂತಂದರೆ, ಡಿ ಜೆ ಅವರು ತುಂಬ ಚೆನ್ನಾಗಿ ಇದನ್ನು ಮಾಡಿಕೊಟ್ರು. ಲೈಟ್ ಎಫೆಕ್ಟ್ಸ್ ಆಗಿರ್ಬೋದು, ಅವ್ರು ಸಾಂಗ್ಸ್ ಹಾಕೋದಾಗಿರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಡಿ ಜೆ ಕಂಪನಿ ಕೂಡ ಚೆನ್ನಾಗಿರೋ ಡಿ ಜೆ ಅವರೇ ಬಂದಿದ್ದರು. ನಾವು ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಿಸಿದ್ವಿ. ನಮ್ಮ ಹಳ್ಳಿ ಕಡೆ ಅದು ಸಂಪ್ರದಾಯ ಇದೆ, ಗಣೇಶನ ಬಿಡಬೇಕಾದ್ರೆ ಪ್ರತಿ ಮನೆಯವರು ಪೂಜೆಯನ್ನು ಮಾಡಿಸ್ತಾರೆ. ನಾವು ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಿಸಿದ್ವಿ. ಇವತ್ತು ಹೋದರೆ ಇನ್ನು ಮುಂದಿನ ವರ್ಷನೇ ನೀನು ಬರೋದು, ನಮ್ಗೆ ಒಳ್ಳೆಯ ಆರೋಗ್ಯನ ಕೊಡು, ನಮ್ಮ ಮನೇಲಿರೋರು, ನಮ್ಮ ಈ ಊರಲ್ಲಿರೋರು ಮತ್ತು ನಮ್ಮ ಸುತ್ತಮುತ್ತ ಇರುವಂಥವರು, ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡು ಅಂತ ಕೇಳಿಕೊಂಡು ನಾವು ಕೂಡ ಗಣೇಶನಿಗೆ ಪೂಜೆಯನ್ನು ಮಾಡಿಸಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ, ಆಲ್ರೆಡಿ ಕ್ಲೀನ್ ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿಸಿ ಗಣೇಶನ ಕಳಿಸ್ಕೊಟ್ವಿ. ಗಣೇಶನ ಮನೆಯಿಂದ ನಮ್ಮ ಮನೆ ಮುಂದೆ ಹೋಗಬೇಕಾದ್ರೆ ಪಟಾಕಿ ಎಲ್ಲ ಹೊಡೆದ್ರು. ಡಿ ಜೆ ಲೈಟ್ಸ್ ಎಫೆಕ್ಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟರು. ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಮನೆ ಹತ್ರನೇ ಗಣೇಶನಿಗೆ ಪಟಾಕಿ ಹೊಡೆದ್ರಲ್ಲ ಅಂತ ನಮಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಬಟ್ ಗಣೇಶ ಹೋಗಬೇಕಾದ್ರೆ ಲೈಟಾಗಿ ಬೇಜಾರಾಗುತ್ತೆ, ಈ ನೆಕ್ಸ್ಟ್ ವರ್ಷದ ತನಕ ಗಣೇಶ ಇರಲ್ವಲ್ಲ ಅಂತ. ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆ ಆಗಿರ್ಬೋದು, ಗಣೇಶ ಫೆಸ್ಟಿವಲ್ ಅನ್ನೋದು, ಗಣೇಶನ ಕೂರಿಸೋದು, ನೀರಲ್ಲಿ ಬಿಡೋದು, ವಿಸರ್ಜನೆ ಮಾಡೋದು, ಇದೇ ಒಂಥರ ಪ್ರೌಡ್ ಫೀಲ್ ಅದು. ಇಲ್ಲಿ ನಮ್ಮ ಅಜ್ಜಿ ಊರಿನ ಹೆಣ್ಮಕ್ಳೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡಿ ಜೆಲಿ ಸಾಂಗ್ ಹಾಕ್ಕೊಂಡು. ಹಳ್ಳಿ ಪ್ರತಿಭೆಗಳು ಯಾರಿಗೂ ಕಮ್ಮಿ ಇಲ್ಲ ರೀ. ಇಲ್ಲಿ ನೋಡಿ, ಸ್ಕೂಲ್ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ಒಂದು ಸಾಂಗಿಗೆ. ಇದನ್ನೆಲ್ಲ ನೋಡಿ ನನಗೆ ನನ್ನ ಚೈಲ್ಡ್ಹುಡ್ಡು ನೆನಪಾಯಿತು. ತುಂಬಾ ಬೇಜಾರಾಯಿತು. ನಮ್ಮ ಚೈಲ್ಡ್ಹುಡ್ಡು ಮತ್ತೆ ನಮಗೆ ಬರಲ್ವಲ್ಲ ಅಂತ. ಆ ಚಿಕ್ಕ ಮಕ್ಕಳ ಏಜ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನಮ್ಮ ಮನೆಯಲ್ಲಿ ಕಾರಿಡಾರಲ್ಲಿ, ರೋಡಲ್ಲಿ ಆ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಮ್ಮ ಮನೇಲಿರೋ ಪುಟಾಣಿ ಅದೇ ಸಾಂಗಿಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅವಾಗ ಸುಮ್ಮನೆ ಇರಲಿ ಅಂತ ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಗಣೇಶನ್ ಬಿಡ್ತಾ ಇದ್ದಾರೆ ಅಂತ ಇವನು ಶೋಕೇಸಲ್ಲಿರೋ ಒಂದು ವಿಗ್ರಹ ತಗೊಂಬಂದು ಇವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇವನು ತುಂಬ ಕೀಟ್ಲೆ, ಇವನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇಲ್ಲಿ. ಹಾಗೆ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಡಿ ಜೆ ಹೋಗೋ ತನಕ ಮನೆ ಹತ್ರನೇ ತುಂಬ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಲವ್ಲವಿಕೆಯಾಗಿ ಇದ್ವಿ ಅವತ್ತು. ಆ ಡಿ ಜೆ ಹೋಗೋ ತನಕನೂ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾನೇ ಇದ್ದರು, ಅವ್ರು ಡ್ಯಾನ್ಸೇ ಸ್ಟಾಪ್ ಮಾಡಲಿಲ್ಲ. ನಾವು ಚೈಲ್ಡ್ಹುಡ್ಡಲ್ಲಿ ಹಾಗೆ ಅಲ್ವಾ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಊರಲ್ಲಿ ಫಂಕ್ಷನ್ ಆಗ್ತಾಯಿದೆ ಅಂತಂದರೆ ನಾವು ಓಡಾಡೋದು, ನಾವು ಡ್ಯಾನ್ಸ್ಗಳು ಮಾಡೋದು, ನಮ್ಮ ಹಬ್ಬದ ವಾತಾವರಣ ಇವೆಲ್ಲ ನಮಗೆ, ಇವ್ರನ್ನೆಲ್ಲ ನೋಡಿದಾಗ ನನಗೆ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಮಾಡ್ತಾ ಇದ್ದಂತಹ ಕೀಟ್ಲೆಗಳು, ತರ್ಲೆಗಳು, ನಾನು ಈ ಗಣೇಶ ಹಬ್ಬಕ್ಕೆ ಏನೇನು ಮಾಡ್ತಾ ಇದ್ದೆ ಅವೆಲ್ಲ ನನಗೆ ನೆನಪಾಯಿತು. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನಾನು ಮೆಲ್ಕು ಹಾಕೊತ ಇವ್ರು ಮಾಡ್ತಾಯಿದ್ದ ಡ್ಯಾನ್ಸ್ ಎಲ್ಲ ನೋಡಿ ನಾನು ಸ್ವಲ್ಪ ಖುಷಿಪಟ್ಟೆ. ಇದು ನಮ್ಮ ಅಜ್ಜಿ ಊರಲ್ಲಿ ನಡೆದಿದ್ದು. ನಾವು ಫಂಕ್ಷನ್ ಇದು ಗಣೇಶನೆಲ್ಲ ಬಿಟ್ಟು, ಗಣೇಶ ನಮ್ಮ ಮನೆಯಿಂದ ಮುಂದೆ ಪಾಸ್ ಆದಮೇಲೆ ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಮಕ್ಕಳು ಕೂಡ ಟಯರ್ಡ್ ಆಗಿದ್ದರು. ಅವರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಅವರೂ ಕೂಡ ಮಲಗಿಸಿ ನಾವು ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ರೀಸನ್ ಏನು ಅಂತಂದರೆ, ನಾಳೆ ನಮ್ಮೂರಲ್ಲಿ ಹಬ್ಬ ಇದೆ. ನಾನು ನಾಳೆ ನಮ್ಮೂರಿಗೆ ಹೋಗಬೇಕು. ನಮ್ಮೂರಿನ ನಾಳಿನ ಹಬ್ಬ ಹೇಗಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್. ನಾನು ಹೊರಡೋಕ್ಕಿಂತ ಮುಂಚೆ, ಬಾಯ್ ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನನ್ನ ಒಂದು ವ್ಲಾಗ್ ವೀಡಿಯೋಸ್, ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ನಾನೇನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಥವಾ ಏನಾದರೂ ಲೋಪದೋಷ ಕಂಡು ಬಂದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು, ನಾನು ತಿದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.